ದಯವಿಟ್ಟು ಜನರು ಯಾರು LPG ಬಗ್ಗೆ ಯಾರು ತಲೆ ಕೆಡಿಸ್ಕೊಬೇಡಿ. ನಾನ್ ಕಮರ್ಷಿಯಲ್ ಅಂದರೆ ಹೋಟ್ಲಿಗೆ ಏನು ಸಪ್ಲೈ ಆಗ್ತಿದೆ 19 kg ಸಿಲಿಂಡರ್ ಮಾತ್ರ ತೊಂದರೆ ಆಗಿದೆ ಅಷ್ಟೇ. 14 kgಗೆ ಯಾವುದೇ ತೊಂದರೆ ಇಲ್ಲ. ಜನರು ನೀವೇ ಸೃಷ್ಟಿ ಮಾಡ್ಕೊತಿರೋದು ಅದು. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಗ್ಯಾಸ್ ಬರಲ್ಲ ಅನ್ನೋದ್ರ ಬಗ್ಗೆ ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಾ. ನೀವು ಬುಕ್ ಮಾಡಿದ್ರೆ ದಯವಿಟ್ಟು ಯಾವುದೇ ಸಮಸ್ಯೆ ಆಗಲ್ಲ. 14 kg ಸಿಲಿಂಡರ್ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಯಾರು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ. 19 kg ಮಾತ್ರ ಅದು ಸ್ಟಾಪ್ ಆಗಿದೆ ಅಷ್ಟೇ. 14 kg ಬಗ್ಗೆ ಯಾರು ಅವ್ರೇನು ಹೇಳ್ತಿದ್ದಾರೆ ಇವರೇನು ಹೇಳ್ತಿದ್ದಾರೆ ಬುಕ್ಕಿಂಗ್ ಮಾಡಿ 20 ದಿವಸ ಆಗ್ತಿದೆ 25 ದಿವಸ ಆಗ್ತಿದೆ, ಅದೇನಿಲ್ಲ. ಕರೆಕ್ಟಾಗಿ ಸ್ಟಾಕ್ ಬರ್ತೈತೆ. 14 kg ಸಿಲಿಂಡರ್ಗೆ ಮನೆಗೆ ಏನು ಯೂಸ್ ಮಾಡ್ತಿದ್ದೀರಾ ಅದ್ರ ಬಗ್ಗೆ ಯಾರು ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ. ನೀವು ಬುಕ್ ಮಾಡಿದ್ರೆ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ. ನೀವು ಸಿಲಿಂಡರ್ ತೊಗೊಂಡಾದ್ಮೇಲೆ 25 ದಿನಕ್ಕೆ ಆದಮೇಲೆ ಗ್ಯಾಸ್ ಬುಕ್ಕಿಂಗ್ ಮಾಡಬೇಕು. ಫಸ್ಟು 2 ದಿವಸ 3 ದಿವಸ ಮಾತ್ರ ಬುಕ್ಕಿಂಗ್ ತೊಗೊಬಿಡ್ತಾಯಿತ್ತು. ಇವಾಗ ನಿಮ್ಮ ಮನೆಗೆ ಬಂದು ಲೆಕ್ಕ ಹಾಕೊಳ್ಳಿ. 30 ದಿವಸ 25 ದಿವಸಕ್ಕೆ ಡಬಲ್ ಸಿಲಿಂಡರ್ ಇರೋರಿಗೆ 30 ದಿವಸ ಬುಕ್ ಆಗುತ್ತೆ. ಸಿಂಗಲ್ ಸಿಲಿಂಡರ್ ಇರೋರಿಗೆ 25 ದಿವಸಕ್ಕೆ ಗ್ಯಾಸ್ ಬುಕ್ ಆಗುತ್ತೆ. ದಯವಿಟ್ಟು ಯಾರು ಭಯ ಬೀಳಬೇಡಿ. ನೀವೇನಿದೆ ನೀವು ಬುಕ್ ಮಾಡ್ಕೊಂಡು ಆರಾಮಾಗಿ ಮನೇಲಿರಿ. ಅವ್ರೇನೋ ಹೇಳ್ತಿದ್ದಾರೆ, ಪಕ್ಕದ ಮನೆಯವ್ರು ಹೇಳ್ತಿದ್ದಾರೆ, ಬೇರೆ ಯಾರಿದ್ದಾರೆ ಹೇಳ್ತಿದ್ದಾರೆ ಅಂತ ಗೊಂದಲ ಸೃಷ್ಟಿ ಮಾಡಿಕೊಂಡು ಸುಮ್ಮನೆ ಎಲ್ಲರೂ ಮುಗಿ ಬೀಳಬೇಡಿ. ಈ ಸಪ್ಲೈ ಮಾಡೋರ್ಗೂ ಅನಾನುಕೂಲ ಮಾಡಬೇಡಿ. ಯಾರಿಗೂ ಏನು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ. ನೀಟಾಗಿ ಬರುತ್ತೆ, ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ. ನೀವು ಬರ್ತಾ ಇದ್ದೀರಾ, ನಾವು ಎಲ್ಲ ಕೊಡ್ತಾ ಇದ್ದೀವಿ, ಯಾರು ಏನು ತೊಂದರೆ ತಗೋಬೇಡಿ. ನಿಮ್ಮ ಮನೆ ಬಾಗಿಲಿಗೆ ಕರೆಕ್ಟಾಗಿ ಸಿಲಿಂಡರ್ ಬರುತ್ತೆ. 14 kg ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ. ಕರೆಕ್ಟಾಗಿ ಲೋಡ್ ಬರ್ತೈತೆ. ನಿಮ್ಮ ಮನೆ ಬಾಗಿಲಿಗೆ ಸಿಲಿಂಡರ್ ಬರುತ್ತೆ. ಯಾರು ಗೊಂದಲ ಸೃಷ್ಟಿ ಮಾಡ್ಕೋಬೇಡಿ. 19 kgಗೆ ಏನು ನಾನ್ ಕಮರ್ಷಿಯಲ್ ಏನಿದೆ 19 kg ಏನು ಯೂಸ್ ಮಾಡ್ತಿದ್ದಾರೆ ಹೋಟ್ಲವ್ರಿಗೆ ಮಾತ್ರ ಸಮಸ್ಯೆ ಆಗಿದೆ ಅಷ್ಟೇ. 14 kgಗೆ ಯಾವುದೇ ಸಮಸ್ಯೆ ಇಲ್ಲ. ಜನರು ಮುಗಿ ಬೀಳ್ಬೇಡಿ ಯಾರು. ನಿಮ್ಗೆ ಆರಾಮಾಗಿ ಬುಕ್ಕಿಂಗ್ ಮಾಡ್ಕೊಳ್ಳಿ, ಆರಾಮಾಗಿ ಗ್ಯಾಸು ಮನೆ ಬಾಗಿಲು ಬರುತ್ತೆ ಅಷ್ಟೇ.